ಎಲ್ಲರಿಗೂ ನಮಸ್ಕಾರ. ಬೋರ್ಡರ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಬೋರ್ಡರ್ಸ್ ಕಿಚನಲ್ಲಿ ಕಣಿಲೆ ಹೆಚ್ಚುವುದು ಮತ್ತು ಕೊಚ್ಚುವುದನ್ನು ತೋರಿಸಿಕೊಡ್ತಾ ಇದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಕಣಿಲೆ ಬೇಬಿ ಬ್ಯಾಂಬೂ ಅಂತ ಹೇಳ್ತಾರೆ. ನಾವು ನಿನ್ನೆ ಇಲ್ಲಿ ಅಂಗಡಿಯಿಂದ ತಗೊಂಡ್ಬಂದಿದ್ದು. ಇದನ್ನು ಕಾಡಲ್ಲಿ ಸಹ ಸಿಗ್ತದೆ. ಹಳ್ಳಿಗಳಲ್ಲಿ ತೋಟದ ಬದಿಯಲ್ಲೆಲ್ಲ ದೊಡ್ಡ ಬಿದಿರಿನ ಇದು ರಾಶಿ ಇರ್ತದೆ, ಗಿಡಗಳು. ಅದರಲ್ಲಿ ಈ ಮಳೆಗಾಲದಲ್ಲಿ ಬೆಳಕೆ ಹುಟ್ಟುವುದು. ಇದು ಹಳದಿ ಬಣ್ಣದ್ದು ಸಿಕ್ಕಿದೆ. ಕೆಲವು ಕಡೆ ಎಲ್ಲ ಹೆಚ್ಚಾಗಿ ಬಿಳಿ ಬಣ್ಣದ್ದು ಮತ್ತು ಕಂದು ಬಣ್ಣದ್ದು ಕಣಿಲೆ ಸಿಗ್ತದೆ. ನಾವು ಇದನ್ನು ತಂದು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ಈ ತರ ಮಕ್ ತರ ಇರ್ತದೆ, ಅದೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ಹೆಚ್ಚೋದು ಮತ್ತೆ ಸಣ್ಣಾಗಿ ಕೊಚ್ಚೋದು ಎರಡು ತರ ಇರ್ತದೆ. ನಾವು ಮೆಟ್ಟುಕತ್ತಿಯಲ್ಲಿ ಹೆಚ್ಚುವುದನ್ನು ಹಾಗೆ ಚಾಕುನಲ್ಲಿ ಹೆಚ್ಚುವುದನ್ನು ಸಹ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಇದು ಮೆತ್ತಗಿದೆ. ಮೆತ್ತಗಿದ್ದ ಜಾಗವನ್ನು ನಾವು ಹೆಚ್ಚಬೇಕು. ಇಲ್ಲಿ ಬರುವ ಗಟ್ಟಿ ಆಗ್ತದೆ. ಗಟ್ಟಿ ಜಾಗವನ್ನು ತೆಗೆದು ಬಿಸಾಡಬೇಕು. ಅದೇನು ಬೇಯುವುದಿಲ್ಲ. ಇಲ್ಲಿ ಗಂಟು ಹತ್ರ ಮತ್ತೆ ಈ ಸಿಪ್ಪೆಯನ್ನು ತೆಗಿಬೇಕು. ಈ ಕಡೆ ಸಿಪ್ಪೆಯನ್ನು ತೆಗೆದು ಮತ್ತೆ ಹೆಚ್ಚಬೇಕು. ಮತ್ತೆ ಈ ತರ ಗಂಟು ಇಲ್ಲಿ ಸಿಗ್ತದೆ. ಆಗ ಮತ್ತೆ ಗಂಟಿನ ಹತ್ರ ಗಟ್ಟಿ ಬರುವಾಗ ಅದನ್ನು ಉಪಯೋಗ ಮಾಡಬಾರ್ದು. ಇದು ಕೆಲವು ಕಣಿಲೆ ಈ ತರ ಅಗಲ ಇರ್ತದೆ, ಕೆಲವು ಒಳಗಡೆ ಟೊಳ್ಳು ಕಡಿಮೆ ಇರ್ತದೆ. ಮತ್ತೆ ಹೆಚ್ಚುತ್ತಾ ಹೋದ ಹಾಗೆ ಅದು ಹತ್ರ ಬರ್ತದೆ. ಒಳಗಡೆ ಟೊಳ್ಳು ಜಾಸ್ತಿ ಇದೆ. ಅದೇ ತರ ಕೆಲವು ನೋಡಿ ಟೊಳ್ಳು ಕಮ್ಮಿ ಇರ್ತದೆ. ನಾವು ಕೊಚ್ಚುತ್ತಾ ಹೋದ ಹಾಗೆ ಒಳಗಿನ ರಂಧ್ರ ಕಡಿಮೆ ಆಗ್ತಾ ಹೋಗ್ತದೆ. ಆಗ ತುದಿ ಸಿಗ್ತದೆ ಮತ್ತೆ ನಮ್ಗೆ. ನೋಡಿ, ಈ ತರ ತೆಳ್ಳಗೆ ಹೆಚ್ಚಬೇಕು. ನೋಡಿ, ಹೀಗೆ ಚಕ್ರ ಆಕಾರದಲ್ಲಿ ಕಟ್ ಮಾಡಬೇಕು. ಎಷ್ಟು ತೆಳ್ಳಗೆ ಆಗತ್ತೆ ಅಷ್ಟು ಒಳ್ಳೇದು. ಈಗ ನೋಡಿ, ಗರ ಅಂತ ಸೌಂಡ್ ಬರ್ಲಿಕ್ಕೆ ಶುರು ಆಗಿದೆ. ಆಗ ಅದು ಗಟ್ಟಿ ಇದೆ ಅಂತ ಲೆಕ್ಕ. ಆ ಬಲ್ತದ್ದು ತೆಗೆದು ಬಿಸಾಡಬೇಕು. ನೋಡಿ, ಇಲ್ಲಿಂದ ಬಲ್ತೋಗಿದೆ, ಶಬ್ದ ನೋಡಿ. ನೋಡಿ, ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದು ಬಲ್ತೋಗಿದೆ ಅಂತ ಅರ್ಥ. ಇದನ್ನು ತೆಗೆದು ಬಿಸಾಡಬೇಕು. ನೋಡಿ, ಇದು ಬಲ್ತ ಭಾಗ. ಇದು ತೆಗೆದು ಎಸಿಬೇಕು. ಮತ್ತೆ ಹೀಗೆ ತೆಗಿಬೇಕು. ಆಗ ಇನ್ನೊಂದು ಗಂಟು ಸಿಗ್ತದೆ ನಮ್ಗೆ. ಇದು ಮತ್ತೆ ಮೆತ್ತಗಿದೆ. ಇಲ್ಲಿ ಮತ್ತೆ ಬಲ್ತ್ ಹೋಗಿದೆ. ನಾನು ನೋಡಿ ಆಗ ಹೇಳಿದೆ ಇದೆಲ್ಲ ತೊಳೆದು ತೆಕ್ಕೊಂಡಿದ್ದೇನೆ. ಈಗ ಮಾತ್ರ ಅದು ಹೊರಗಡೆದು ತೊಳಿಯಕ್ಕೆ ಸಿಗ್ತದೆ. ಈಗ ಇದು ಮಾಡ್ತಾ ಇರುವಾಗ ತೆಗೆದು ಬಿಸಾಡ್ಲಿಕ್ಕೆ ಆಗ್ತದೆ. ನೋಡಿ, ಇದು ಗಂಟಿನ ಭಾಗ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಇದನ್ನು ತೆಗಿಬೇಕು. ಇಲ್ಲಿ ಗಟ್ಟಿ ಇದೆ. ಇದು ತೆಗೆದ್ರೆ ಮತ್ತೆ ಇಲ್ಲಿ ಮೆತ್ತಗಿನ ಭಾಗ ಸಿಗ್ತದೆ. ಇದು ನೋಡಿ, ಮತ್ತೆ ಹಚ್ಚಬೇಕು. ಇದು ಈ ತರ ಹೆಚ್ಚಿದ ಕಣಿಲೆಯನ್ನು 3 ದಿನ ನೀರಲ್ಲಿ ಇಡಬೇಕು. ಪ್ರತಿನಿತ್ಯ ನೀರು ಚೇಂಜ್ ಮಾಡಬೇಕು. ಹಾಗೆ ತಿನ್ನಬಾರ್ದು. ಅದು ವಿಪರೀತ ಪಿತ್ತ ಮತ್ತು ಸ್ವಲ್ಪ ಅದರಲ್ಲಿ ಮತ್ತಿನ ಅಂಶ ಜಾಸ್ತಿ ಇರ್ತದೆ. ಕೆಲವರು ಅದನ್ನು ವಿಷ ಅಂತಲೂ ಹೇಳ್ತಾರೆ. ಅದಕ್ಕೆ 3 ದಿನ ಇಡಬೇಕು. ದಿನ ನೀರು ಬದಲಾವಣೆ ಮಾಡಬೇಕು. ಆಮೇಲೆ ಹಾಗೆ ನೀರು 3 ದಿನ ಆದ್ಮೇಲೆ ಉಪ್ಪೆಲ್ಲ ಹಾಕಿಟ್ರೆ ಒಂದು 2-3 ತಿಂಗಳು ಇಡಬಹುದು. ಏನು ಆಗೋದಿಲ್ಲ, ಹಾಳಾಗೋದಿಲ್ಲ. ಈ ತರ ಹೆಚ್ಚಿದ ಕಣಿಲೆಯಿಂದ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಮಜ್ಜಿಗೆ ಹುಳಿ ಮಾಡ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ನಿಧಾನಕ್ಕೆ ಹೀಗೆ ಹೆಚ್ಚಬೇಕು.
ಇದರ ತುದಿ ಸಿಗ್ತದೆ, ಆಮೇಲೆ ತೋರಿಸ್ತೇನೆ. ಆ ತುದಿದ್ದು ಬಜ್ಜಿ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇಲ್ಲ ಕಾವಲಿ ದೋಸೆ ಸಹ ಮಾಡ್ಬೋದು. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದರೆ ಒಳ್ಳೇದಿರ್ತದೆ ಕಡಲೆ ಹಿಟ್ಟಿಗಿಂತ. ಮತ್ತೆ ಗಂಟು ಸಿಕ್ಕಿದೆ. ಈಗ ಮತ್ತೆ ಗಂಟು ತೆಗಿಬೇಕು. ಸಿಪ್ಪೆ ತೆಗಿಬೇಕು. ಮೆಟ್ಟು ಕತ್ತಿ ಇಲ್ಲದೆ ಇರೋರು ಚಾಕು ಅಲ್ಲಿ ಸಹ ಹಚ್ಬೋದು. ಹೀಗೆ ಚೆನ್ನಾಗಿ ಒಳ್ಳೆ ನೈಸ್ ಹಚ್ಲಿಕ್ಕೆ ಆಗ್ತದೆ. ಈಗ ತೆಳ್ಳಗೆ, ಇನ್ನೂ ತೆಳ್ಳಗೆ ಹಚ್ಚಿದ್ರೆ ಒಳ್ಳೇದು. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತೆಳ್ಳಗೆ ಹಚ್ಚಿ. ತೆಳ್ಳಗೆ ಹಚ್ಚಿದ ತುಂಡುಗಳನ್ನು ಮತ್ತೆ ನೀರಿಗೆ ಹಾಕಬೇಕು. ಇದು ಕಣಿಲೆ ಸ್ವಲ್ಪ ಒಳಗಡೆ ರಂಧ್ರ ಜಾಸ್ತಿ, ಅದಕ್ಕೆ ಸ್ವಲ್ಪ ಹೆಚ್ಚಲಿಕ್ಕೆ ಅಷ್ಟು ತೆಳ್ಳಗೆ ಬರುವುದಿಲ್ಲ. ಒಳಗಡೆ ರಂಧ್ರ ಕಮ್ಮಿ ಇರುವ ಕಣಿಲೆ ಸಿಕ್ಕಿದ್ರೆ ತೆಳ್ಳಗೆ ಹಚ್ಚಲಿಕ್ಕೆ ಆಗ್ತದೆ. ತುದಿಗೆ ಬಂದ ಹಾಗೆ ಇದು ಸಿಪ್ಪೆ ಸಹ ಒಳ್ಳೆ ಮೆತ್ತಗಿರ್ತದೆ. ಅದನ್ನು ಸಹ ಹೆಚ್ಚಬಹುದು. ಅದನ್ನು ತೆಗೆದು ಬಿಸಾಡುವ ನೆಸೆಸಿಟಿ ಇಲ್ಲ. ಇದು ಜಾಸ್ತಿ ಗಟ್ಟಿ ಇರುವ ಇದನ್ನು ಮಾತ್ರ ಬಿಸಾಡಿದ್ರೆ ಸಾಕು. ಇದು ಉಳಿದದೆಲ್ಲ ಹೆಚ್ಚಿ ಹಾಕ್ಬೋದು. ನಾನೀಗ ಇದ್ರದ್ದು ತುದಿ ಹೇಗೆ ಇರ್ತದೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ತುದಿ ಹೀಗೆ ಇರ್ತದೆ. ಕೆಲವು ಕಣಿಲೆಯಲ್ಲಿ ಉದ್ದ ಸಿಗ್ತದೆ. ಅದು ಕಣಿಲೆ ಬೆಳೆದ ವಾತಾವರಣದ ಮೇಲೆ ಅವಲಂಬನೆ ಆಗ್ತದೆ. ಇದನ್ನು ಹೀಗೆ ತೆಗೆದು ಉಳಿದದನ್ನು ಹೀಗೆ ತೆಗಿಬೇಕು. ಮತ್ತೆ ಹೀಗೆ ಇಟ್ಟರೆ ಇದರದ್ದು ಬಜ್ಜಿ ಮಾಡಲಿಕ್ಕೆ ಚೆನ್ನಾಗಿ ಆಗ್ತದೆ. ಇದನ್ನು ಸಹ ನೀರಲ್ಲಿ ಹಾಕಿ ಇಡಬೇಕು. ಇದರ ಕಣಿಲೆಯ ಎಲ್ಲ ಉಪಯೋಗ ಮಾಡುವ ಎಲ್ಲ ತುಂಡುಗಳನ್ನು ನೀರಲ್ಲಿ ಹಾಕಿಡಬೇಕು. 3 ದಿವಸ 3 ಸಲ ನೀರು ಚೇಂಜ್ ಮಾಡಬೇಕು. ದಿನಕ್ಕೆ 1 ಸಲ. ನೋಡಿ, ಇದು ತುದಿ ಭಾಗ. ಇದು 4ನೇ ಒಂದು ಭಾಗ. ನೋಡಿ, ಆಗ ತೆಗೆದದ್ದು ಮುಂದಿನ ಭಾಗ. ಇದು ಸ್ವಲ್ಪ ಬಲ್ತಿದೆ. ಇದು ಉಳಿದದ್ದು ಭಾಗ. ಇದು ನೋಡಿ ಒಳ್ಳೆ ಮೃದುವಾಗಿದೆ. ಇದನ್ನು ಸಹ ಹೆಚ್ಚಬೇಕು. ನೋಡಿ, ಇದು ಹೀಗೆ ಬರ್ತದೆ ಹೆಚ್ಚಿದಾಗ. ಇದು ಸಹ ಮೃದುವಾಗಿದೆ. ಉಗುರಲ್ಲಿ ನೀವು ಕಟ್ ಮಾಡುವಾಗ ಚುಚ್ಚುವಾಗ ಗೊತ್ತಾಗ್ತದೆ. ಇದು ಸಹ ಸಾಂಬಾರಿಗೆ ಆಗ್ತದೆ. ಈಗ ಮತ್ತೆ ಬಲಿತ ಸಿಪ್ಪೆ ಸಿಗ್ತದೆ. ಅದನ್ನು ತೆಗೆದು ಬಿಸಾಡಬೇಕು. ಮತ್ತೆ ಇದನ್ನು ಮೃದುವಾದ ತುದಿಯನ್ನು ಹೆಚ್ಚಬೇಕು. ಇವೆಲ್ಲ ಗಟ್ಟಿ ಆಯಿತು. ಇನ್ನು ಈಗ ನೋಡಿ ಎಲ್ಲ ಗಟ್ಟಿಯಾದ ಭಾಗ ಸಿಕ್ಕಿದೆ. ಇದನ್ನು ಬಿಸಾಡಬೇಕು. ಇದನ್ನು ದನಕ್ಕೆಲ್ಲ ತಿನ್ನಲಿಕ್ಕೆ ಹಾಕಬಾರ್ದು. ಯಾಕಂದ್ರೆ ಕಬ್ಬಿಣದಲ್ಲಿ ಇದು ತುಂಡು ಮಾಡಿದ ತಕ್ಷಣ ಅದರಲ್ಲಿ ಏನೋ ಒಂದು ವಿಷ ತರ ಆಗ್ತದಂತೆ. ಅದು ನೀರಲ್ಲಿ ಹಾಕಿ ತೆಗಿಲೇಬೇಕು. ಅದಕ್ಕೋಸ್ಕರ ದನಕ್ಕೆಲ್ಲ ತಿನ್ನಲಿಕ್ಕೆ ಹಾಕಬೇಡಿ. ಹಾಗೆ ಗೊಬ್ಬರದ ಗುಂಡಿಯಲ್ಲಿ ಎಲ್ಲಿಯಾದರೂ ಬಿಸಾಡಬೇಕು. ನೋಡಿ, ಇದು ಎಲ್ಲ ಅನಗತ್ಯವಾದಂತಹ ತುಂಡುಗಳು. ಇದನ್ನು ಗೊಬ್ಬರದ ಗುಂಡಿಯಲ್ಲಿ ಅಥವಾ ಮರದ ಬುಡಕ್ಕೆ ಹಾಕಿ, ತೆಂಗಿನ ಮರದ ಬುಡಕ್ಕೆಲ್ಲ ಹಾಕ್ಬೋದು. ದನಗಳಿಗೆ ತಿನ್ನಲಿಕ್ಕೆ ಹಾಕಬಾರ್ದು. ನಾನು 4 ಕಣಿಲೆ ಹೆಚ್ಚಿದ್ದೇನೆ. ನೋಡಿ, ಇದು ಇಷ್ಟ ಆಗಿದೆ. ಈಗ ಫುಲ್ ಆಗಿದೆ. ಇದು ಹೆಚ್ಚಿದ ಕಣಿಲೆ. ಇದನ್ನು ಈಗ ನಾಳೆ ನಾನು ನೀರು ಬದಲಾವಣೆ ಮಾಡ್ತೇನೆ, ತೊಳಿತೇನೆ. ಮತ್ತೆ ನೀರು ಬಸಿದು ಮತ್ತೆ ಪುನಃ ಹೊಸ ನೀರು ಹಾಕ್ತೇನೆ. ಕಣಿಲೆ ಉಷ್ಣ ಇರೋದ್ರಿಂದ ಅದರೊಟ್ಟಿಗೆ ಪದಾರ್ಥ ಮಾಡುವಾಗ ಕಾಳುಗಳನ್ನು ಹಾಕಿದ್ರೆ ಒಳ್ಳೆಯದು. ಹೆಸರು ಕಾಳು ಅಥವಾ
ಹುರುಳಿಕಾಳು ಹಾಕಿ ಚೆನ್ನಾಗಿರ್ತದೆ. ಹಾಗೆ ನಾವು ಮಂಗಳೂರು ಕಡೆ ಆದ್ರೆ ಹಲಸಿನ ಬೀಜ ಸಹ ಸೇರಿಸಿ ಸಾಂಬಾರ್ ಮಾಡ್ತೇವೆ, ಅದು ಬಹಳ ಒಳ್ಳೆ ರುಚಿ ಆಗುತ್ತದೆ. ನೋಡಿ, ಇವತ್ತೀಗ 1 ದಿವಸ ಆಯ್ತು ಇದಕ್ಕೆ. ಈಗ ಇದರದ್ದು ನೀರು ಬದಲಾವಣೆ ಮಾಡಬೇಕು. ಇದನ್ನು ಬಸಿತಾ ಇದ್ದೇನೆ, ಪಾತ್ರೆಗೆ ಹಾಕ್ತಾ ಇದ್ದೇನೆ. ಪೂರ್ತಿ ಮುಳುಗುವಷ್ಟು ನೀರು ಹಾಕಬೇಕು, ಹೊಸ ನೀರು. ಇದೇ ತರ ನಾಳೆ ಸಹ ಮಾಡಬೇಕು. ನಾಡ್ದು ಮತ್ತೆ ನೀರು ಬಿಸಾಡಿ 3ನೇ ದಿವಸ ಉಪಯೋಗಿಸಬಹುದು, ಅಥವಾ ಉಪ್ಪು ಹಾಕಿ ಇಡಬಹುದು, ಫ್ರಿಜ್ ಅಲ್ಲಿ ಇಡಬಹುದು. ನೋಡಿ, ಆಗ ಹೇಳಿದ್ ನೋಡಿ, ಇನ್ನೊಂದು ಬಣ್ಣದ್ದು ಸಿಗ್ತದೆ ಅಂತ ಹೇಳಿ. ಇದು ಕಂದು ಬಣ್ಣದ ಕಣಿಲೆ. ಹೆಚ್ಚಿನ ಕಡೆ ಇದೇ ಸಿಗೋದು, ಅದು ಹಳದಿ ಬಣ್ಣದ್ದು ಕಡಿಮೆ ಸಿಗೋದು. ಇದು ಹೀಗೆ ಇರ್ತದೆ, ಇದು ಸ್ವಲ್ಪ ದಪ್ಪ ಇರ್ತದೆ. ಇದರಲ್ಲಿ ಒಳಗಿನ ರಂಧ್ರದ ಜಾಗ ಕಡಿಮೆ, ಬಿದಿರಿನ ಜಾಗ ಅಂದ್ರೆ ಕಣಿಲೆ ಜಾಗ ಜಾಸ್ತಿ ಇರ್ತದೆ, ಕಣಿಲೆ ಭಾಗ. ಈಗ ನಾನು ಕಣಿಲೆ ಕೊಚ್ಚುವುದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ಒಮ್ಮೆ ಮೆಟ್ಟು ಕತ್ತಿಯಲ್ಲಿ ಸಹ ತೋರಿಸ್ತೇನೆ, ಹಾಗೆ ಚಾಕುವಲ್ಲಿ ಸಹ ಹೇಗೆ ಕೊಚ್ಚಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಡ್ತೇನೆ. ಕಣಿಲೆ ಹೀಗೆ ಇಟ್ಕೋಬೇಕು, ಮತ್ತೆ ಹೀಗೆ ನಿಧಾನಕ್ಕೆ ಕೊಚ್ಚಬೇಕು. ನಿಧಾನಕ್ಕೆ ಕೊಚ್ಚಬೇಕು. ಸೌತೆಕಾಯಿ ಕೊಚ್ಚಿದ ಹಾಗೆ ಇದನ್ನು ಸಹ ಕೊಚ್ಚುವುದು. ಮೃದು ಇರುವ ಭಾಗವನ್ನು ಕೊಚ್ಚಿ ಮತ್ತೆ ಆಗ ತೋರಿಸಿದಾಗೆ ಗಟ್ಟಿಯಾದ ಕಣಿಲೆಯನ್ನು ಬಿಸಾಡಬೇಕು. ಅದು ತಿನ್ಲಿಕ್ಕೆ ಆಗುದಿಲ್ಲ ಇಲ್ಲ ಇದ್ರೆ. ಸ್ವಲ್ಪ ಹೊತ್ತು ಕೊಚ್ಚಿದ ಮೇಲೆ ಹೀಗೆ ಆಗ್ತದೆ. ಇದನ್ನು ನಿಧಾನಕ್ಕೆ ಹೀಗೆ ತುಂಡು ಮಾಡಬೇಕು. ಈ ಕಣಿಲೆ ನಿಮಗೆ ಮಂಗಳೂರು ಅಂಗಡಿಗಳಲ್ಲಿ ಬೇಕಾದಷ್ಟು ಸಿಗ್ತದೆ, ಅಥವಾ ಘಾಟಿ ಬುಡದಲ್ಲಿ ಮಾರ್ತಾ ಇರ್ತಾರೆ. ಇದನ್ನು ಮತ್ತೆ ಪುನಃ ಹೀಗೆ ಕೊಚ್ಚಬೇಕು. ನಾನು ಚಾಕುವಲ್ಲಿ ಹೇಗೆ ಕೊಚ್ಚುವುದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹೀಗೆ ನಿಧಾನವಾಗಿ ಸೌತೆಕಾಯಿ ಕೊಚ್ಚಿದ ಹಾಗೆ ಕೊಚ್ಚಬೇಕು. ಚಾಕುವಲ್ಲಿ ಕೊಚ್ಚಿದ್ರೆ ಸ್ವಲ್ಪ ನಾಜೂಕಾಗಿ ಕೊಚ್ಚಲಿಕ್ಕಾಗ್ತದೆ. ನೋಡಿ, ಹೀಗೆ ನಿಧಾನಕ್ಕೆ ಕೊಚ್ಚಿದ ಬಳಿಕ ನೋಡಿ, ಇದನ್ನು ಈಗ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಟು ಹೀಗೆ ನಿಧಾನಕ್ಕೆ ಕತ್ತರಿಸಬೇಕು, ಕಟ್ ಮಾಡಬೇಕು. ಇನ್ನು ಇಲ್ಲಿವರೆಗೆ ಸಾಧಾರಣ ಮೃದುವಾದ ಕಣಿಲೆ ಇದೆ. ಕೆಲವೊಂದು ಕಣಿಲೆ ಬೇಗ ಗಟ್ಟಿ ಸಿಗ್ತದೆ, ಕೆಲವೊಂದು ಕಣಿಲೆ ಮೃದುವಾಗಿರ್ತದೆ. ಅದು ಅಲ್ಲಿ ಬೆಳೆದ ಜಾಗದ ಮೇಲೆ ಹೊಂದಿಕೊಂಡಿರ್ತದೆ, ಮತ್ತೆ ಎಷ್ಟು ಉದ್ದ ಇರುವಾಗ ತುಂಡು ಮಾಡ್ತಾರೆ ಅನ್ನೋದು ಸಹ ಅವಲಂಬನೆ ಆಗ್ತದೆ. ನೋಡಿ, ಈಗ ಸಣ್ಣ ಪುಡಿಯಾಗಿದೆ. ಇದನ್ನು ತೆಗೆದು ನೀರಿಗೆ ಹಾಕಿ ನೋಡಿ, ಈಗ ಇದೀಗ ಶಬ್ದ ಬರ್ತಾ ಇದೆ ಗಟ್ಟಿ. ಸೊ ಇಲ್ಲಿಂದ ಸ್ವಲ್ಪ ಬಲ್ತೋಗಿದೆ. ಇದನ್ನಿನ್ನು ಉಪಯೋಗಿಸೋದು ಬೇಡ, ಯಾಕಂದ್ರೆ ಅದು ಸರಿಯಾಗಿ ಬೇಯುವುದಿಲ್ಲ, ಗಟ್ಟಿ ಇರ್ತದೆ. ಇದನ್ನು ಹೀಗೆ ತುಂಡು ಮಾಡಿ ತೆಗಿಬೇಕು. ಮತ್ತೆ ಮೊದಲಿನ ಹಾಗೆ ಇದರ ಸಿಪ್ಪೆ ತೆಗೆದು ಮತ್ತೆ ಕೊಚ್ಚಬೇಕು. ನೋಡಿ, ಕೊಚ್ಚಿದ ಮೇಲೆ ಹೀಗೆ ಆಗ್ತದೆ. ಇದನ್ನು ಮತ್ತೆ 3 ದಿನ
ನೀರು ಬದಲಾವಣೆ ಮಾಡಬೇಕು. ಒಳ್ಳೆ ನೀರನ್ನು ಹಾಕಬೇಕು. ಒಂದು ದಿವಸ ನೀರು ತೆಗೆದು ಇನ್ನೊಂದು ದಿವಸ ಒಳ್ಳೆ ನೀರು ಹಾಕಬೇಕು. ಇದನ್ನು ಖಾರ ದೋಸೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಖಾರ ದೋಸೆಗೆ ಅಕ್ಕಿ, ಧನಿಯಾ ಅಂದ್ರೆ ಕೊತ್ತಂಬರಿ, ಕೆಂಪು ಮೆಣಸು ಹಾಕಿ ಅದನ್ನು ಮಾತ್ರ ರುಬ್ಬಬೇಕು. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು. ಆ ರುಬ್ಬಿದ ಮಿಶ್ರಣಕ್ಕೆ ಈ ಕೊಚ್ಚಿದ ಕಣಿಲೆಯನ್ನು ಹಾಕಿ ಖಾರ ಮಸಾಲೆ ದೋಸೆ ಮಾಡಲಿಕ್ಕೆ ಆಗ್ತದೆ ಕಾವಲಿ ಮೇಲೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.